ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗ್ಲಿ. ಪ್ರೀತಿಯ ಬಿಗ್ ಜೆ ಟಿವಿಯ ವೀಕ್ಷಕರೇ, ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಈ ಚೈತನ್ಯ ವಾಕ್ಯ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಚೈತನ್ಯ ವಾಕ್ಯದ ಮೂಲಕ ನೀವೆಲ್ಲರೂ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ತಾ ಇದ್ದೀರಿ. ನೀವು ಅನೇಕ ಜನರು ನನ್ನ ಸಂಗಡ ದೇವರು ಮಾತನಾಡಿದ್ರು, ನನ್ನ ಬಲಪಡಿಸಿದ್ರು ಎಂಬುದಾಗಿ ಅನೇಕ ಸಾಕ್ಷಿಗಳನ್ನು ನಾವು ಕೇಳುವಾಗ ನಾವು ದೇವರಿಗೆ ಹೃದಯಪೂರ್ವಕವಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ದಿವಸ ಸಹ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋದಕ್ಕಿಂತ ಮುಂಚೆ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡುವ. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ಕರ್ತನೆ, ಈ ಬೆಳಗಿನ ಜಾವಕ್ಕಾಗಿ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಸಮಯದಲ್ಲಿ ಕರ್ತನೆ, ಈ ಚೈತನ್ಯ ವಾಕ್ಯ ಕಾರ್ಯಕ್ರಮದಲ್ಲಿ ನೋಡುವಂಥ ಎಲ್ಲ ವೀಕ್ಷಕರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಅವರ ಜೀವಿತಗಳನ್ನು ಆಶೀರ್ವದಿಸಿರಿ ಅಪ್ಪ. ಕೇಳುತ್ತಾ ಇರುವಾಗಲೇ ಅವರ ಪರಿಸ್ಥಿತಿಗಳು ಅವರನ್ನು ಬಿಟ್ಟು ಹೋಗಲಿ. ಅವರು ಒಂದು ವೇಳೆ ಕುಗ್ಗಿರುವುದಾದ್ರೆ ತೇಜನವನ್ನು ಹೊಂದಿಕೊಳ್ಳಲಿ ಸ್ವಾಮಿ. ಸೋತಿರುವುದಾದ್ರೆ ಅಲ್ಲಿ ಅವರು ಬಲವನ್ನು ಹೊಂದಿಕೊಂಡು ಎದ್ದು ದೇವರೇ ನಿನಗಾಗಿ ಪ್ರಕಾಶಿಸಲಿಕ್ಕೆ ಕೃಪೆಯನ್ನು ಅನುಗ್ರಹಿಸಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ಹೀಗೆ ಹೇಳ್ತದೆ. ಯೆಶಾಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 15ನೇ ವಾಕ್ಯ 16ನೇ ವಾಕ್ಯ ಹೀಗೆ ಹೇಳುತ್ತೆ. ಒಬ್ಬ ಹೆಂಗಸು ತಾನು ಎತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ, ಇಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿ ಇದೆ. ಪ್ರೀತಿಯ ವೀಕ್ಷಕರೇ, ಈಗಾಗಲೇ ಸತ್ಯವೇದ ಹೇಳ್ತದೆ, ಒಂದು ತಾಯಿ ತನ್ನ ಮಗುವನ್ನು ಮರೆತಾಳಂತೆ. ನಾವು ಅನೇಕ ಬಾರಿ ನಾವು ಟಿ ವಿಗಳಲ್ಲಿ ಈಗಾಗಲೇ ನಮ್ಮ ಕೈಗಳಲ್ಲಿ ಮೊಬೈಲ್ಗಳಿದೆ. ಆ ಮೊಬೈಲ್ಗಳಲ್ಲಿ ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ನಾವು ಅನೇಕ ಸಂಗತಿಗಳನ್ನ ನಾವು ನೋಡ್ತಾ ಇರ್ತೇವೆ. ಕೆಲವೊಂದು ಮಗುವನ್ನು ತೊಟ್ಟಿಯಲ್ಲಿ ಹಾಕಿ ಹೋಗುವುದನ್ನು, ಅನೇಕ ಕಡೆ ಮಗುವನ್ನು ಬಿಸಾಡುವುದನ್ನು ನಾವು ನೋಡ್ತೇವೆ, ಹೌದಲ್ವಾ? ಒಂದು ತಾಯಿ ಮಗುವನ್ನು ಮರೆತು ಬಿಡ್ಬೋದು, ಆದರೆ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟತೆಯಾಗಿ ಹೇಳ್ತದೆ, ಅವರು ನಮ್ಮನ್ನು ಮರೆತು ಬಿಡುವುದೇ ಇಲ್ಲ ಅಂತೆ. ಅವರು ನಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾರಂತೆ. ನೋಡ್ರಿ, ದೇವರ ಕೈಗಳಲ್ಲಿ ಆತನು ನಮ್ಮನ್ನು ಚಿತ್ರಿಸಿಕೊಂಡಿದ್ದಾನೆ. ನೀವು ಬಹಳ ಮುಖ್ಯವಾದವರು, ಬಹಳ ಪ್ರಾಮುಖ್ಯರು. ನೀವು ಯೋಚನೆ ಮಾಡಬೇಡ್ರಿ, ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲದವರು ಎಂಬುದಾಗಿ. ನಾನು ನಿಮ್ಮ ಕುಟುಂಬದಲ್ಲಿ ನೀವು ಕೊನೆಯರಾಗಿರ್ಬೋದು, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಯಾರೇ ನಿಮ್ಮನ್ನು ಗುರುತಿಸದೇ ಇರ್ಬೋದು. ಈಗ ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀವು ಅನೇಕ ಪರಿಸ್ಥಿತಿಗಳನ್ನು ಹಾದು ಹೋಗ್ತಾ ಇರ್ಬೋದು. ನೀವು ಯೋಚನೆ ಮಾಡ್ಬೋದು, ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲದವರು, ನಮ್ಮನ್ನು ಯಾರು ಸಂತೈಸ್ಲಿಕ್ಕಿಲ್ಲ, ನನ್ನನ್ನು ಯಾರು ಬಲಪಡಿಸ್ಲಿಕ್ಕಿಲ್ಲ, ನನಗೆ ಸಹಾಯ ಮಾಡಲಿಕ್ಕೆ ಯಾರು ಇಲ್ಲ ಎಂಬುದಾಗಿ ನೀವು ಯೋಚನೆ ಮಾಡ್ತಾ ಕೂತಿರ್ಬೋದು. ಆದರೆ ನಾನು ನಿಮ್ಮನ್ನು ಬಲಪಡಿಸಿ ಹೇಳ್ತೇನೆ, ನಮಗೊಬ್ಬ ಕರ್ತನಿದ್ದಾನೆ. ಅವನು ನಮ್ಮ ವಿಷಯದಲ್ಲಿ ಬಹಳ ಆಸಕ್ತಿಯಿಂದ ನಮಗೆ ಸಹಾಯ ಮಾಡಲು ನಮ್ಮನ್ನು ಯಾವಾಗಲೂ ಆತನ ಕೈಗಳಲ್ಲಿಟ್ಟು ಚಿತ್ರಿಸಿಕೊಂಡು ನಮ್ಮನ್ನು ನೋಡ್ತಾ ಇರ್ತಾನೆ. ಹಲ್ಲೆಲೂಯಾ! ಎಂಥ ಒಳ್ಳೆಯ ದೇವರಲ್ವಾ ನಮ್ಮ ದೇವರು. ನಮ್ಮನ್ನು ಕೈಗಳಲ್ಲಿಟ್ಟು ನಮ್ಮ ವಿಷಯದಲ್ಲಿ ಬಹಳ ಚಿಂತಿಸಿ ನಮಗಾಗಿ ಸಹಾಯ ಮಾಡಲು ಆತುರ ಪಡುವಂಥ ಒಳ್ಳೆ ದೇವರಾಗಿದ್ದಾನೆ. ಆತನ ಹೇಳ್ತಾನೆ, ತನ್ನ ಕೈಗಳಲ್ಲಿ ಚಿತ್ರಿಸಿಕೊಂಡಿರುವುದರಿಂದ ಯಾವಾಗಲೂ ನಮ್ಮನ್ನು ಸದಾ ಆತನ ಕಣ್ಣ ಎದುರುಗಡೆ ಇಟ್ಟುಕೊಂಡಿದ್ದಾನಂತೆ. ಆತನ ತಲೆಯ ಹಿಂದೆ ಇಟ್ಟಿಲ್ಲ, ಯಾವಾಗಲೂ ಆತನ ಕಣ್ಣ ಎದುರಿನಲ್ಲಿ ನನ್ನನ್ನು ನಿಮ್ಮನ್ನು ಇಟ್ಟುಕೊಂಡಿದ್ದಾನೆ. ಎಷ್ಟು ಒಳ್ಳೆಯ ದೇವರು! ಹಲ್ಲೆಲೂಯಾ! ಎಷ್ಟು ಒಳ್ಳೆಯ ದೇವರಲ್ವಾ? ಉದಾಹರಣೆಗೆ ನಾವು ಸತ್ಯವೇದವನ್ನು ನೋಡುವಾಗ ಯಾಕೋಬನ ನಾವು ನೋಡ್ಬೋದು. ಯಾಕೋಬನ ವಿಷಯದಲ್ಲಿ ನಾವು ನೋಡುವಾಗ, ಯಾಕೋಬನು ಏಸಾವನ ಹತ್ರ ಮೋಸವನ್ನ ಮಾಡಿದ ಮೇಲೆ ತಂದೆ ತಾಯಿ ಅಪ್ಪಣೆ ಮೇರೆಗೆ ಯಾಕೋಬನು ಮಗನನ್ನು ಕಳ್ಕೊಳ್ತೀವಿ, ಏಸಾವನು ಅವನನ್ನು ಸಾಯಿಸಿಬಿಟ್ರೆ ಕಷ್ಟ ಎಂಬುದಾಗಿ ಹೇಳಿ ಅವಳ ತಾಯಿ ಅವನನ್ನು ಅವರು ವಾಸ ಮಾಡುತ್ತಿದ್ದ ದೇಶದಿಂದ ಅವನ ಮಾವನ ಮನೆಗೆ ಕಳಿಸಿಬಿಡ್ತಾರೆ, ಲಾಬಾನನ ಮನೆಗೆ. ಎಷ್ಟು ವರ್ಷಗಳಾದರೂ ಸಹ ಆ ಯಾಕೋಬನನ್ನು ನೋಡ್ಲಿಕ್ಕೆ ಅವನ ತಾಯಿಯಾಗ್ಲಿ ತಂದೆಯಾಗಿ ಹೋಗ್ಲಿಲ್ಲ. ಅಟ್ಲೀಸ್ಟ್ ಒಂದು ಆಳುಗಳನ್ನು ಸಹ ಕಳಿಸ್ಲಿಲ್ಲ. 7 ವರ್ಷ ಒಬ್ಬಳಿಗಾಗಿ, ಇನ್ನೊಬ್ಬಳಿಗಾಗಿ 7 ವರ್ಷ. ಗಮನಿಸ್ರಿ, ಅವನು ಬರುವಾಗ ಬಹಳ ವರ್ಷಗಳು ಕಳೆದಿದೆ. ಒಂದು ದಿವಸ ಸಹ ಯಾಕೋಬನನ್ನ ನೋಡ್ಲಿಕ್ಕೆ ಅವಳ ತಾಯಿಯಾಗ್ಲಿ ತಂದೆಯಾಗಿ ಹೋಗ್ಲಿಲ್ಲ. ಆದ್ರೆ ಅವನನ್ನ ಕರೆದಂತ ದೇವರು, ನಂಬಿಗಸ್ತನಾದ ದೇವರು, ಅವನ ವಿಷಯದಲ್ಲಿ ದೊಡ್ಡ ಆಲೋಚನೆಗಳನ್ನ ಇಟ್ಟುಕೊಂಡಿರುವ ದೇವರು ನಂಬಿಗಸ್ತನು. ಯಾವಾಗ್ಲೂ ಅವನನ್ನು ನೋಡ್ತಾ ಇದ್ದ, ಅವನಿಗೆ ಸಹಾಯವನ್ನ ಮಾಡಿದ. ನಿಮ್ಮ ಜೀವಿತಗಳಲ್ಲಿ ಒಂದು ವೇಳೆ ನೀವು ಕುಗ್ಗಿ ಹೋಗಿರೋದಾದ್ರೆ, ಯಾರು ನಿಮಗೆ ಸಹಾಯ ಮಾಡ್ಲಿಕ್ಕಿಲ್ಲ, ಯಾರು ನನ್ನನ್ನು ನೋಡ್ತಾ ಇಲ್ಲ, ಎಲ್ಲರೂ ನನ್ನನ್ನು ಮರೆತು ಹೋಗಿದ್ದಾರೆ, ಈ ಪರಿಸ್ಥಿತಿಯಲ್ಲಿ ನನಗೆ ಸಹಾಯ ಮಾಡ್ಲಿಕ್ಕೆ ಯಾರಿಲ್ಲ ಎಂಬುದಾಗಿ ನೀವು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ಬೋದು. ನಾನು ಹೇಳ್ತೇನೆ, ಯಾಕೋಬನನ್ನ ನೆನಪು ಮಾಡಿಕೊಂಡ ದೇವರು ಇವತ್ತು ನಿಮ್ಮನ್ನು ಸಹ ನೆನಪು ಮಾಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ!
ಯಾಕೋಬನು ಲಾಬಾನನ ಮನೆಗೆ ಹೋದ ಮೇಲೆ ಒಬ್ಬಳಿಗಾಗಿ 7 ವರ್ಷ ದುಡ್ದ, ಇನ್ನೊಬ್ಬಳಿಗಾಗಿ 7 ವರ್ಷ ದುಡಿತಾ ಇದ್ದಾನೆ. ನೋಡ್ರಿ, ಮೋಸದ ಮೇಲೆ ಮೋಸ ಆದ್ರೂ ಸಹ ದೇವರು ಅವನು ಅಲ್ಲಿಂದ ಬರುವಾಗ ಅವನನ್ನು ಕಾದು ಕಾಪಾಡಿ ಅವನ ನೆನೆಸಿ ಅವನನ್ನು ಆಶೀರ್ವದಿಸಿದ್ರು. ಅಲ್ಲಿಂದ ಅವನು ಬರುವಾಗ ಅವನು ಯಾಕೋಬನಲ್ಲ, ಇಸ್ರಾಯೇಲ್ ಆಗಿ ಬಂದ. ನೋಡ್ರಿ, ದೇವರು ಒಬ್ಬನನ್ನು ನೆನೆಸಿದ್ರೆ ಅವನ ಪರಿಸ್ಥಿತಿಗಳು ಹಾಗೆ ಇರುವುದಿಲ್ಲ. ಒಬ್ಬನನ್ನು ದೇವರು ನೆನಪು ಮಾಡಿಕೊಂಡ್ರೆ ಅವನ ಸ್ಥಿತಿಗಳು ಹಾಗೆ ಇರುವುದಿಲ್ಲ. ಅವನನ್ನು ಆಶೀರ್ವದಿಸುವಂತ ದೇವರು. ಯಾಕೋಬನು ಆ ಕತ್ತಲೆಯ ಮಾರ್ಗದಲ್ಲಿ ಯಾರೋ ಅವನ ಜೊತೆ ಇರಲಿಲ್ಲ. ಹೋಗ್ಬೇಕಾದ್ರೆ ದೇವರಲ್ಲಿ ಅವನನ್ನು ಸಂಧಿಸಿದ್ರು, ನೆನಪು ಮಾಡಿಕೊಂಡ್ರು. ಮುಂದಿನ 12 ಕುಲಗಳು ಇವನ ಮೂಲಕವೇ ಬರಬೇಕೆಂಬುದಾಗಿ ಅವನ ವಿಷಯದಲ್ಲಿ ಒಂದು ದೊಡ್ಡ ಉದ್ದೇಶದಿಂದ ಅವನ ನೆನಪು ಮಾಡಿಕೊಂಡು ಅವನ ಜೊತೆಯಲ್ಲೇ ದೇವರು ಹೋದ್ರು. ಪುನಃ ಅವನು ಬರಬೇಕಾದ್ರೆ ಅವನನ್ನು ಆಶೀರ್ವದಿಸಿ ಅವನನ್ನು ಉದ್ಧಾರ ಮಾಡಿದ ಕರ್ತನು. ಇವತ್ತು ನಿಮ್ಮನ್ನು ನೋಡಿ ಹೇಳ್ತೇನೆ, ನಿಮ್ಮನ್ನ ಒಂದು ವೇಳೆ ಯಾರು ಬೇಕಾದ್ರೂ ಮರ್ತಿರ್ಬೋದು, ನಿಮ್ಮನ್ನ ಯಾರು ಬೇಕಾದ್ರೂ ತೊರೆದಿರ್ಬೋದು. ನಾನು ಹೇಳ್ತೇನೆ, ನನ್ನ ದೇವರು ಆತನು ನಿಮ್ಮನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಅವನು ಯಾವಾಗಲೂ ನಿಮ್ಮನ್ನ ಕಣ್ಣೆದಿರಿನಲ್ಲಿ ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ಕೀರ್ತನೆಗಾರರು ಹೀಗೆ ಹೇಳ್ತಾನೆ, ದೇವ್ರೇ, ನಾನು ಯಾವಾಗಲೂ ನಿನ್ನನ್ನು ಕಣ್ಣು ಮುಂದೆ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ. ಅದು ದೊಡ್ಡ ವಿಷಯ ಅಲ್ಲ, ಆದರೆ ದೇವರು ನಮ್ಮನ್ನ ಕಣ್ಣು ಮುಂದೆ ಇಟ್ಟುಕೊಂಡಿರುವಂಥದ್ದು ದೊಡ್ಡ ವಿಷಯ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಕಣ್ಣುಗಳು ಯಾವಾಗ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಬದಲಾಗ್ತದೆ. ಲೋಕದ ಸಂಗತಿಗಳನ್ನ ನೋಡುವಾಗ ದೇವರ ಮೇಲಿರುವಂಥ ದೃಷ್ಟಿ ಬದಲಾಗ್ತದೆ. ಆದರೆ ಆತನ ಕಣ್ಗಳು ಎಷ್ಟೇ ಹೋರಾಟ ಬಂದ್ರು, ಎಷ್ಟೇ ಪರಿಸ್ಥಿತಿಗಳು ಬಂದ್ರು, ಎಷ್ಟೇ ಸ್ಥಿತಿಗಳು ಬಂದ್ರು, ಆತನ ಕಣ್ಣು ನಮ್ಮನ್ನ ಬಿಟ್ಟು ಅಗಲುವುದೇ ಇಲ್ಲ. ಇಬ್ರಿಯ ಗ್ರಂಥಕರ್ತನ ಹೇಳ್ತಾನೆ, ಯೇಸು ಸ್ವಾಮಿ ನೋಡ್ರಿ, ಆತನ ಕಲ್ವಾರಿಯ ಶಿಲುಬೆಯನ್ನ ಹತ್ತಬೇಕಾದ್ರೆ ಆತನ ಮುಂದೆ ಒಂದು ಸಂತೋಷದ ಸಂಗತಿ ಇಡಲ್ಪಟ್ಟಿತ್ತು. ಅದನ್ನು ನೋಡಿ ಯೇಸು ಸ್ವಾಮಿ ಬಹಳ ಸಂತೋಷವುಳ್ಳವನಾಗಿ ಆತನಿಗೆ ಬರುವಂತ ಕಷ್ಟಗಳನ್ನ, ವೇದನೆಗಳನ್ನ ಸಹಿಸಿಕೊಂಡ. ಅದಕ್ಕೆ ಇಬ್ರಿಯ ಗ್ರಂಥಕರ್ತ ಹೀಗೆ ಹೇಳ್ತಾನೆ, 12ನೇ ಅಧ್ಯಾಯ 2ನೇ ವಾಕ್ಯವನ್ನ ನೀವು ಓದುವಾಗ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನ ರೂಢನಾಗಿದ್ದಾನೆ. ನೋಡ್ರಿ, ಯೇಸು ಸ್ವಾಮಿ ಆ ಕ್ರೂರವಾದ ಆ ಶಿಲುಬೆಯಲ್ಲಿ ಆತನು ನಮ್ಮನ್ನ ನೋಡಿ ಬಹಳ ಸಂತೋಷವುಳ್ಳವನಾಗಿ ಆತನಿಗೆ ಬರುವಂತ ಅವಮಾನವನ್ನ, ಆತನಿಗೆ ಬರುವಂತ ನಿಂದೆಯನ್ನ ಅವನ್ನೆಲ್ಲ ಅಲಕ್ಷ್ಯ ಮಾಡಿದಂತೆ. ಯೋಚನೆ ಮಾಡಿ, ನಾನು ಏನ್ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಮ್ಮನ್ನ ದೇವರು ಯಾವಾಗ್ಲೂ ಕಣ್ಣ ಮುಂದೆ ಇಟ್ಟುಕೊಂಡಿರ್ತಾನೆ, ನಮ್ಮನ್ನು ಯಾವಾಗ್ಲೂ ದೃಷ್ಟಿಸ್ತಾ ಇರ್ತಾನೆ. ಹಲ್ಲೆಲೂಯಾ. ಅದನ್ನ ನಾನು ಹೇಳ್ತಾ ಇದ್ದೇನೆ. ಯೇಸು ಸ್ವಾಮಿಗೆ ಬಂದಂತ ಅವಮಾನದಲ್ಲಿ ಅವರು ನಮ್ಮನ್ನ ಕಣ್ಣು ಮುಂದೆ ಇಟ್ಕೊಂಡಿದ್ರಂತೆ. ಅದಕ್ಕಾಗಿ ಈ ಲೋಕದ ಅವಮಾನಗಳನ್ನ, ಅವರಿಗೆ ಬರುವಂತ ನಿಂದೆಗಳನ್ನ ಅಲಕ್ಷ್ಯ ಮಾಡಿದ ಕಾರಣ ಏನ್ ಗೊತ್ತಾ? ನನಗಾಗಿ, ನಿನಗಾಗಿ. ನಾನು ಹೇಳಿದೆ, ನಮ್ಮ ಕಣ್ಣುಗಳು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ತದೆ. ಉದಾಹರಣೆಗೆ ಸತ್ಯವೇದದಲ್ಲಿ ನಾನು ನೋಡುವಾಗ ಯೇಸು ಸ್ವಾಮಿ ಒಂದ್ ದಿವಸ ನೀರಿನ ಮೇಲೆ ನಡೆದು ಬರ್ತಾ ಇದ್ರು. ಪೇತ್ರನು ಯೇಸು ಸ್ವಾಮಿ ನಡೆದು ಬರೋದನ್ನು ನೋಡಿ, ಸ್ವಾಮಿ ನೀನೇ ಯೇಸು ಆಗಿದ್ರೆ ನಾನು ಸಹ ನೀರಿನ ಮೇಲೆ ನಡಿಬೇಕೆಂಬುದಾಗಿ ಹೇಳ್ದ. ಸರಿ ನಡಿಯ ಅಂತ ಹೇಳಿದ್ರು, ಅಪ್ಪಣೆ ಕೊಟ್ಟರು. ಇವನು ನೀರಿನ ಮೇಲೆ ನಡೀತಾ ಅಲೆಗಳನ್ನ ಬರುವುದನ್ನು ನೋಡಿ ಆ ಕಣ್ಗಳನ್ನು ಅಲೆಗಳ ಮೇಲೆ ತಿರುಗಿಸುವಾಗ ಅವನ ದೃಷ್ಟಿ ಚೇಂಜ್ ಆಯಿತು. ಅವನು ಮುಳುಗಲಿಕ್ಕೆ ಪ್ರಾರಂಭಿಸಿದ. ನಾನೇನು ಹೇಳ್ತಿದ್ದೇನೆ ಅಂದರೆ, ನಮ್ಮ ಕಣ್ಣು ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು. ನಮ್ಮ ಕಣ್ಣು ಯೇಸುವನ್ನೇ ನೋಡ್ತಾ ಇರುವಾಗಲೇ ಲೋಕದ ಸಂಗತಿಗಳನ್ನು ನೋಡ್ಬೋದು. ಬಲಹೀನರಾಗಿ ನಾವು ಸೋತು ಹೋಗಿ ಪರಿಸ್ಥಿತಿಗಳನ್ನ ನೋಡ್ಬೋದು. ಆದರೆ ಯೇಸು ಸ್ವಾಮಿಗೆ ಯಾವುದೇ ಪರಿಸ್ಥಿತಿ ಬಂದ್ರೂ, ಅವಮಾನಗಳು ಬಂದ್ರು, ನಿಂದೆಗಳು ಬಂದ್ರು, ಅವರ ಕಣ್ಣು ಮುಂದೆ ಇಟ್ಟಂತ ಸಂತೋಷಕ್ಕಾಗಿ. ಸಂತೋಷ ಏನ್ ಗೊತ್ತಾ? ನೀವುಗಳು ಆತನ ಕಣ್ಣು ಮುಂದೆ ಆತನ ಮಕ್ಕಳಾಗುವುದಕ್ಕೆ ಸಿದ್ಧರಾದಂಥ ನಾವುಗಳು ಆತನ ಮುಂದೆ ಇದ್ದದ್ರಿಂದ ಆ ಅವಮಾನಗಳನ್ನೆಲ್ಲ ಸಹಿಸಿಕೊಂಡ ಅಂತೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆ ದೇವ್ರಲ್ಲ ನಮ್ಮ ದೇವರು. ಆತ ನಮ್ಮನ್ನು ಯಾವಾಗಲೂ ಕಣ್ಣು ಮುಂದೆ ಇಟ್ಟುಕೊಂಡಿರ್ತಾರಂತೆ, ಯಾವಾಗಲೂ ಕಣ್ಣು ಮುಂದೆ. ಕೀರ್ತನೆಗಾರ ಹೇಳ್ತಾನೆ, ಹಗಲು ರಾತ್ರಿ ತೂಕಡಿಸದೆ ನಮ್ಮನ್ನ ಕಾಯುವಂತ ದೇವರು. ಹಲ್ಲೆಲೂಯಾ. ಆತನ ಕಣ್ಣುಗಳಿಗೆ ತೂಕಡಿಕೆ ಇಲ್ಲ. ಯಾಕೆ ಗೊತ್ತಾ? ನಾವು ಬಹಳ ಆತನ ಮುಂದೆ ಪ್ರಾಮುಖ್ಯ ಉಳ್ಳವರು, ಬಹಳ ಅಮೂಲ್ಯ ಉಳ್ಳವರು. ನಾವು ಪಾಪಿಗಳಾಗಿದ್ವಿ, ನಾವು ದೇವರಿಗೆ ದ್ರೋಹಗಳನ್ನ ಮಾಡಿದ್ವಿ,
ನಾವು ದೇವರಿಂದ ದೂರ ಇದ್ವಿ, ಆದರೂ ಸಹ ನಮ್ಮನ್ನು ಅಮೂಲ್ಯರನ್ನಾಗಿ ಮಾಡೋದಕ್ಕೋಸ್ಕರ ಆತನ ಜೀವವನ್ನು ಕೊಟ್ಟ. ಅದರಿಂದ ನಾವು ಅಮೂಲ್ಯರು. ಅದಕ್ಕಾಗಿ ದೇವರು ನಮ್ಮನ್ನು ಯಾವಾಗಲೂ ಕಣ್ಣು ಮುಂದೆ ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಕಾಯುವಂಥ ದೇವರು ಕಣ್ಣು ಮುಂದೆ ಇಟ್ಟುಕೊಂಡು, ಇವತ್ತು ನಿಮ್ಮ ವಿಷಯದಲ್ಲಿ ನೀವು ಬಹಳ ಕುಗ್ಗಿ ಹೋಗಿರ್ಬೋದು. ನಿಮಗೆ ಸಹಾಯ ಮಾಡಲಿಕ್ಕೆ ಯಾರು ಇಲ್ಲ, ನನ್ನನ್ನು ನೋಡಲಿಕ್ಕೆ ಯಾರು ಇಲ್ಲ, ನನಗೆ ಸಹಾಯ ಮಾಡಲಿಕ್ಕೆ ಯಾರು ಇಲ್ಲ, ನಮ್ಮನ್ನು ಯಾರು ನೋಡಿಕೊಳ್ತಾರೆ, ನಮ್ಮ ಈ ವೃದ್ಧಾಪ್ಯದಲ್ಲಿ, ಈ ವಯಸ್ಸಾದ ಕಾಲದಲ್ಲಿ ಯಾರು ನೋಡಿಕೊಳ್ತಾರೆ, ನನ್ನ ಮಕ್ಕಳು ನೋಡ್ಕೊಳ್ತಿಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಕೂತಿದ್ದೀರಾ. ನಿಮಗೆ ಬಹಳ ಸಂತೋಷದ ವಿಷಯವನ್ನು ಹೇಳ್ತಿದ್ದೇನೆ. ನಮ್ಮ ದೇವರು ನಿಮ್ಮನ್ನು ಮರೆತಿಲ್ಲ. ನಾನು ನೀವು ಆರಾಧಿಸುವಂಥ ದೇವರು ಯಾವಾಗಲೂ ನಿಮ್ಮನ್ನು ಕಣ್ಣು ಮುಂದೆ ಇಟ್ಟುಕೊಂಡಿದ್ದಾರೆ. ಹಲ್ಲೆಲೂಯಾ. ಮರೆಯದೇ ಕಣ್ಣು ಮುಂದೆ ಇಟ್ಟುಕೊಂಡಿರುವಂಥ ದೇವರು. ಈ ಲೋಕದ ಪ್ರೇಮಿಗಳು ಹೇಳ್ತಾರೆ, ಅಯ್ಯೋ ನಾನು ಯಾವಾಗಲೂ ನೀನು ನೋಡಬೇಕು ಅನ್ನಿಸ್ತದೆ ಎಂಬುದಾಗಿ. ಆ ಪ್ರೀತಿಗಳು ಬದಲಾಗ್ತದೆ. ಗಂಡ ಹೆಂಡತಿಯನ್ನ ನಾವು ನೋಡ್ಬೇಕಂತ ಹೇಳುವಂಥ ಪ್ರೀತಿಗಳು ಬದಲಾಗ್ತದೆ. ನಾನು ಇವತ್ತು ಕ್ರಿಸ್ತನ ಪ್ರೀತಿಯನ್ನು ಹೇಳ್ತಿದ್ದೇನೆ. ಆತನ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. ಆತನು ಯಾವಾಗಲೂ ನಮ್ಮನ್ನು ಕಣ್ಣು ಮುಂದೆ ಇಟ್ಟುಕೊಂಡಿರುವಂಥ ದೇವರು. ಒಂದು ವೇಳೆ ನಿನ್ನ ತಂದೆ ತಾಯಿಗಳು ನಿನ್ನನ್ನು ಮರೆತಿರ್ಬೋದು, ನಿಮ್ಮ ಮಕ್ಕಳು ನಿಮ್ಮನ್ನು ಮರೆತಿರ್ಬೋದು, ಆದರೆ ಆತನು ನಿಮ್ಮನ್ನು ನೆನಪಿನಲ್ಲಿ ಇಟ್ಟುಕೊಂಡು ಯಾವಾಗಲೂ ಕಣ್ಣು ಮುಂದೆ ನಿಮ್ಮನ್ನು ಇಟ್ಟುಕೊಂಡಿದ್ದಾನೆ. ಹೇಗೆ ಇಟ್ಕೊಂಡಿದ್ದಾನೆ ಗೊತ್ತಾ? ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನಂತೆ. ಈ ಲೋಕದವರು ನಾವು ನೋಡ್ತೇವೆ, ಪ್ರೇಮಿಗಳು ಕೈಗಳಲ್ಲಿ ಅವ್ರ ಹೆಸರುಗಳನ್ನ ಬರ್ಕೊಳ್ತಾರೆ. ಕೈಗಳಲ್ಲಿ ಹೆಸರು ಬರ್ಕೊಂಡು ಯಾವಾಗಲೂ ನೆನಪಲ್ಲಿರ್ಬೇಕಂತ. ಆದರೆ ಆ ಪ್ರೀತಿ ಬದಲಾದ ತಕ್ಷಣ ಅದನ್ನು ಅಳಿಸಿ ಬಿಡ್ತಾರೆ. ನಾನೊಂದು ರೀಲ್ಸ್ನ ನೋಡ್ತಿದ್ದೆ. ಅದರಲ್ಲಿ ಅವನು ಒಂದು ಹುಡುಗಿ ಹೆಸರನ್ನ ಬರೆದುಕೊಂಡಿದ್ದ. ಅನಂತರ ಆ ಹುಡುಗಿ ಅವನಿಗೆ ಮೋಸ ಮಾಡಿ ಹೋದ್ಲು. ಅನಂತರ ಆ ಹೆಸರನ್ನ ಆಲ್ಟರ್ನೇಟ್ ಮಾಡಿದ. ಈ ಲೋಕದ ಪ್ರೀತಿ ಬದಲಾಗ್ತದೆ. ಈ ಲೋಕದ ಜನರು ನೋಡುವ ರೀತಿ ಬದಲಾಗ್ತದೆ. ಅಂದರೆ ನಾನು ನಿಮಗೆ ಏನು ಹೇಳ್ತಿದ್ದೇನೆಂದರೆ, ನಮ್ಮ ದೇವರು ಯಾವಾಗಲೂ ನಿತ್ಯ ನಿರಂತರವಾಗಿ ಒಂದೇ ರೀತಿಯಾಗಿ ನೋಡುವಂಥ ದೇವರು. ಹಲ್ಲೆಲೂಯಾ. ಆತನು ಯಾವಾಗಲೂ ನಮ್ಮನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುವಂಥ ದೇವರು, ಒಳ್ಳೆಯ ದೇವರು ಆಗಿದ್ದಾನೆ. ಈ ಲೋಕದಲ್ಲಿ ಯಾರು ನಮ್ಮನ್ನು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನಂತೆ. ಹಲ್ಲೆಲೂಯಾ. ಅಂಗೈಯಲ್ಲಿ, ಯಾಕೆಂದರೆ ಅವನು ಯಾವಾಗಲೂ ನಮ್ಮನ್ನು ನೋಡ್ತಾ ಇರಬೇಕೆಂಬುದಾಗಿ ಅಂಗೈಯಲ್ಲಿ ಚಿತ್ರಿಸಿಕೊಂಡು ರಾತ್ರಿ ಹಗಲು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವಂಥ ಒಳ್ಳೆಯ ದೇವರು ಆತನು ಯೇಸು ಸ್ವಾಮಿ ಆಗಿದ್ದಾನೆ. ನಾನು ಶಾಲೆಯಲ್ಲಿ ಓದುವಾಗ ನನಗೆ ಬಹಳ ಒಂದು ಆಸೆ ಇತ್ತು, ನಾನು ಸಹ ಕೈಗೆ ಟ್ಯಾಟೋ ಹಾಕಿಸ್ಬೇಕೆಂಬುದಾಗಿ. ಒಂದು ದಿವಸ ಆ ಶಾಲೆಯಿಂದ ನಾವೆಲ್ಲ ಯಾವುದೋ ಒಂದು ಪ್ರೋಗ್ರಾಮಿಗೆ ಹೋಗುವಾಗ ಅಲ್ಲಿ ಟ್ಯಾಟೋ ಹಾಕ್ತಿದ್ರು. ಅಲ್ಲಿ ಹೋಗಿ ನಾನು ಟ್ಯಾಟೋ ಹಾಕ್ಲಿಕ್ಕೆ ಹೋಗುವಾಗ ಅದನ್ನು ಹಾಕುವುದನ್ನು ನೋಡಿ ಭಯಪಟ್ಟು ನಾನು ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಆ ನೋವಿನಲ್ಲಿ ಬರೆಸ್ಕೊಳ್ತಾರೆ, ಅದನ್ನು ಬದಲಾಯಿಸ್ತಾರೆ. ಆ ನೋವು ಬಂದರೂ ಸಹಿಸ್ಕೊಂಡು ಸ್ವಲ್ಪ ದಿವಸ ಆದಮೇಲೆ ಆ ಪ್ರೀತಿ ಬದಲಾದ್ಮೇಲೆ ಅದನ್ನು ಆಲ್ಟರ್ನೇಟ್ ಮಾಡ್ತಾರೆ. ಆದರೆ ನಮ್ಮ ದೇವ್ರು ನೋಡ್ರಿ, ನಮ್ಮನ್ನು ಕಣ್ಣು ಮುಂದೆ ಇಟ್ಟುಕೊಂಡಿರುವಾಗ ನಾವು ಎಷ್ಟು ಸಾರಿ ಆತನಿಗೆ ದ್ರೋಹ ಮಾಡಿದ್ರು, ಎಷ್ಟು ಸಾರಿ ಆತನಿಗೆ ಅವಮಾನ ಮಾಡಿದ್ರು, ನಾವು ಎಷ್ಟು ಸಾರಿ ಆತನಿಗೆ ಮಿತಿ ಮೀರಿ ನಾವು ಪಾಪಗಳನ್ನು ಮಾಡುವಾಗಲೂ ಆತ ನಮ್ಮನ್ನು ಕಣ್ಣು ಮುಂದೆ ಇಟ್ಟುಕೊಂಡಿರೋದನ್ನು ಮರೆತು ಬಿಡೋದೇ ಇಲ್ಲ. ಹೋಗ್ಲಿ ಇವರು ನಂದ ಅಂತ ಹೇಳುವುದೇ ಇಲ್ಲ. ನಮ್ಮನ್ನು ಪ್ರೀತಿಸುವ ದೇವರು. ಹಲ್ಲೆಲೂಯಾ. ಇವತ್ತು ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಮನೆಯಲ್ಲಿ ಸ್ನೇಹಿತರು ಒಂದು ವೇಳೆ ನಿಮ್ಮನ್ನು, ಕುಟುಂಬದವರು ಒಂದು ವೇಳೆ ನಿಮ್ಮನ್ನು ಬಿಟ್ಟು ದೂರದಲ್ಲಿ ಇರ್ಬೋದು. ನಾನು ನಿಮ್ಮನ್ನು ನೋಡಿ ಹೇಳ್ತೇನೆ, ಆತನು ಯಾವಾಗಲೂ ನಮ್ಮನ್ನು ನೆನಪು ಮಾಡಿಕೊಂಡು ಕಣ್ಣು ಮುಂದೆ ಇಟ್ಟುಕೊಂಡಿರುವಂಥ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರಿಂದ ನಿಮ್ಮ ಜೀವಿತಗಳಲ್ಲಿ ಸೋತು ಹೋಗ್ಬೇಡ್ರಿ. ಯೇಸು ಸ್ವಾಮಿ ಆತನಿಗೆ ಅವಮಾನ ಬಂದರು, ನಿಂದೆಗಳು ಬಂದರು, ಯಾವುದೇ ಪರಿಸ್ಥಿತಿಗಳು ಬಂದರು, ನಮಗೋಸ್ಕರ ನಿಮಗೋಸ್ಕರ ಆ ಸಂತೋಷ ಪಟ್ಟಂತೆ ಆ ಕ್ರೂಜೆಯಲ್ಲಿ. ಎಷ್ಟು ಒಳ್ಳೆ ದೇವರು ನಮಗಿದ್ದಾನೆ. ಆತನು ನಮ್ಮನ್ನು ಯಾವಾಗಲೂ ನೋಡ್ತಾ ಇರ್ತಾನೆ. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ನಿನ್ನ ಕಣ್ಣಿಗೆ ಮರೆಯಾಗಿ ನಾನು ಎಲ್ಲಿಗೆ ಹೋಗ್ಲಿ, ಏನನ್ನ ಮಾಡಲಿ. ಹಲ್ಲೆಲೂಯಾ. ನೀನು ಎಲ್ಲಿಗೆ ಹೋದ್ರೂ ನೀನು ನನ್ನನ್ನು ನೋಡ್ತಾ ಇರ್ತೀಯ, ನೀನು ಅಲ್ಲಿ ಇದೀಯಾ. ಯಾಕಂದ್ರೆ ನಮ್ಮ ದೇವರು ಸರ್ವಶಕ್ತನಾದ ದೇವರು, ಸರ್ವವ್ಯಾಪಿಯಾದ ನನ್ನ ಕರ್ತನು. ಆತನು ಎಲ್ಲವನ್ನ ತಿಳಿದಿರುವಂಥ ದೇವರು, ಎಲ್ಲವನ್ನ ನೋಡುವಂಥ ದೇವರು ಆಗಿದ್ದಾನೆ. ನೋಡ್ರಿ, ಈ ಲೋಕದಲ್ಲಿ ಒಬ್ಬ ಪ್ರವಾದಿಗೆ ದೂರದೃಷ್ಟಿ ಇರುವುದಾದ್ರೆ ಆ ಪ್ರವಾದಿಗಿಂತ ಕರ್ತನು ದೊಡ್ಡವನು. ಒಂದು ಸಮಯ ನಾವು ಸತ್ಯವೇದವನ್ನು ನೋಡುವಾಗ ಎಲೀಷನ ಮನೆಗೆ ನಾಮಾನನು ಬಂದು ಕುಷ್ಠರೋಗದಿಂದ ಗುಣವಾಗಿ ಯೋರ್ದಾನ್ ಹೊಳೆಯಲ್ಲಿ 3 ಸಾರಿ ಮುಳುಗಿ ಎದ್ದು ಗುಣವಾಗಿ ಹೋದ್ಮೇಲೆ ಅವನು ಕಾಣಿಕೆಯನ್ನು ಕೊಡಬೇಕಾದ್ರೆ ನನಗೆ ಕಾಣಿಕೆ ಬೇಡ ಎಂಬುದಾಗಿ ಹೇಳಿ ಅವನನ್ನು ಕಳಿಸಿ ಕೊಡ್ತಾನೆ. ಸ್ವಲ್ಪ ದೂರ ಹೋಗುವಾಗ ಆದರೆ ಗೆಹಜಿ
ನಾಮಾನನ ಹತ್ರ ಓಡಿ ಹೋಗ್ತಾನೆ ಗೆಹಜಿ. ಆ ಗೆಹಜಿ ಕಾಣಿಕೆಯನ್ನು ತೆಗೆದುಕೊಳ್ಳುವುದನ್ನ ಎಲಿಷನು ನೋಡ್ತಾ ಇಲ್ಲ, ಆದ್ರೆ ಎಲಿಷನ ದೂರ ದೃಷ್ಟಿ ಆ ನಾಮಾನನ್ನು ಕೊಡುವುದನ್ನ ನೋಡ್ತು. ಈ ಲೋಕದ ಮನುಷ್ಯನಲ್ಲ, ಆ ಮನುಷ್ಯನಿಗೆ ದೇವರು ಅಷ್ಟು ಕೃಪೆಯನ್ನು ಕೊಟ್ಟಿರುವಾಗ ಪರಲೋಕದ ಸರ್ವಶಕ್ತನಾದ ದೇವರು 365 ದಿನಗಳು ಎಷ್ಟು ಸೆಕೆಂಡ್ಸ್ಗಳಿದೋ, ಎಷ್ಟು ನಿಮಿಷಗಳಿದೋ, ಆ ಎಲ್ಲ ಸಮಯಗಳಲ್ಲೂ ತೂಕಡಿಸದೆ, 1 ಸೆಕೆಂಡ್ ಸಹ, 1 ನಿಮಿಷ ಸಹ ತೂಕಡಿಸದೆ ಆತನ ಕಣ್ಗಳು ಯಾವಾಗಲೂ ನಮ್ಮನ್ನು ನೋಡ್ತಾ ಇರ್ತದಂತೆ. ಹಲ್ಲೆಲೂಯಾ. ನಾನು ಏನು ಹೇಳ್ತಿದ್ದೇನೆ ಅಂದರೆ, ಆತನ ಕಣ್ಗಳು ಯಾವಾಗಲೂ ನಮ್ಮನ್ನು ದೃಷ್ಟಿಸ್ತಾ ಇರ್ತದೆ, ನಮ್ಮನ್ನು ನೋಡ್ತಾನೆ ಇರ್ತದೆ, ನಮ್ಮ ಜೊತೆಲಿ ಆತನಿರ್ತಾನೆ. ತಾಯಿ ತನ್ನ ಮಗುವನ್ನ ಮರೆತು ಬಿಡ್ಬೋದು, ಆದರೆ ಆತನು ನಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಮ್ಮನ್ನು ಯಾವಾಗಲೂ ಕಣ್ಣು ಮುಂದೆ ಇಟ್ಟುಕೊಂಡಿರುವಂಥ ದೇವರು. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ನಾನು ಎಲ್ಲಿಗೆ ಹೋಗ್ಲಿ ಎಲ್ಲ ಕಡೆ ನಿನ್ನ ಪ್ರಸನ್ನತೆ ಇದೆ, ಎಲ್ಲ ಕಡೆ ನೀನು ಇದೆಯಾ. ಪಾತಾಳಕ್ಕೆ ಹೋದ್ರೂ ನೀನು ಅಲ್ಲಿರ್ತೀಯ. ಒಂದು ವೇಳೆ ಮೇಲಕ್ಕೆ ರೆಕ್ಕೆಯನ್ನು ಕಟ್ಟಿಕೊಂಡು ಹಾರಿ ಹೋದ್ರೂ ಸಹ ನೀನು ಅಲ್ಲಿರ್ತೀಯ. ನಿನ್ನ ಕಣ್ಣಿಗೆ ಮರೆಯಾಗಿ ನಾನು ಎಲ್ಲಿಗೆ ಹೋಗ್ಲಿ, ಏನನ್ನ ಮಾಡಲಿ, ಆತನ ಕಣ್ಗಳು ಯಾವಾಗಲೂ ನೋಡ್ತಾ ಇರ್ತದೆ. ಆತನ ಕಣ್ಗಳು ನಾನು ತಪ್ಪು ಮಾಡುವುದನ್ನು ನೋಡ್ತದೆ, ಆತನ ಕಣ್ಗಳು ನಾನು ಸರಿ ಮಾಡುವುದನ್ನು ನೋಡ್ತದೆ, ಆತನ ಕಣ್ಗಳು ನೀತಿ ಉಳ್ಳಂಥ ಕಣ್ಗಳು. ಹಲ್ಲೆಲೂಯಾ. ಅವನ ಕಾರ್ಯಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಂಥ ಕಣ್ಗಳು. ಒಂದು ವೇಳೆ ಇವತ್ತು ನೀವು ನಾನುಗಳು ಒಂದು ವೇಳೆ ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳನ್ನು ನಾವು ಮಾಡುವಾಗ, ನಮ್ಮ ತಂದೆ ತಾಯಿಗಳು, ನಮ್ಮ ಕುಟುಂಬಸ್ಥರು, ನಮ್ಮ ಮನೆಯವರು, ನಮ್ಮ ಸ್ನೇಹಿತರು ಯಾರು ನೋಡದೇ ಇರ್ಬೋದು, ಆದರೆ ನಮ್ಮನ್ನ ಕಣ್ಣು ಎದುರುಗಡೆ ಇಟ್ಟುಕೊಂಡಿರುವಂಥ ದೇವರು ಅದನ್ನು ಬಹಳ ಸೂಕ್ಷ್ಮವಾಗಿ ನೋಡ್ತಾನೆ. ಉದಾಹರಣೆಗೆ, ದಾವಿದನು ತಪ್ಪು ಮಾಡಿದನ್ನ ಯಾರು ನೋಡ್ಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ, ಆದರೆ ಕರ್ತನು ಅದನ್ನು ನೋಡಿದ. ಆತನ ಕಣ್ಣಿಗೆ ಮರೆಯಾಗಿ ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಇವತ್ತು ಒಂದು ವೇಳೆ ನಾನು ಒಂದು ವೇಳೆ ನಮ್ಮ ಜೀವಿತಗಳಲ್ಲಿ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ನಾವು ಮಾಡ್ತಾ ಇರೋದಾದ್ರೆ, ನೀವು ಮಾಡ್ತಾ ಇರೋದಾದ್ರೆ, ಕರ್ತನು ಅದನ್ನು ನೋಡ್ತಿದ್ದೇನೆ ಎಂಬುದಾಗಿ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳು. ಯಾಕೆಂದ್ರೆ ನಮ್ಮ ದೇವರು ಎಲ್ಲವನ್ನ ನೋಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದಾವಿದನು ಪಾಪವನ್ನು ಮಾಡುವಾಗ ಯಾರು ನೋಡ್ಲಿಲ್ಲ, ಆದ್ರೆ ಕರ್ತನು ಅದನ್ನು ನೋಡಿದ. ಕರ್ತನ ಕಣ್ಗಳು ಅದನ್ನು ನೋಡ್ತಾ ಇತ್ತು. ಇವತ್ತು ನಮ್ಮ ಜೀವಿತಗಳಲ್ಲಿ ನಾವು ಅವಮಾನಕ್ಕೆ ಹೋಗುವುದನ್ನು ಸಹ ಕರ್ತನ ಕಣ್ಗಳು ನೋಡ್ತದೆ, ನಾವು ತಪ್ಪನ್ನು ಮಾಡುವುದನ್ನು ಕರ್ತನ ಕಣ್ಗಳು ನೋಡ್ತದೆ. ಒಂದು ವೇಳೆ ನಮ್ಮನ್ನು ಯಾರಾದರೂ ಹೀನಯ ಸ್ಥಿತಿಯಲ್ಲಿ ನಮ್ಮನ್ನು ನೋಡ್ತಿರೋದಾದ್ರೆ ಅದಕ್ಕೂ ಆತನ ಕಣ್ಗಳು ನೋಡಿ ಪ್ರತಿಫಲವನ್ನು ಕೊಡ್ತದೆ. ಒಂದು ವೇಳೆ ನಾವು ಇನ್ನೊಬ್ಬರನ್ನ ಹೀನಯ ಸ್ಥಿತಿಗೆ ಹೋಗುವಂತೆ ಮಾಡಿದ್ರೆ ಸಹ ಅದನ್ನು ಸಹ ಕರ್ತನ ಕಣ್ಣುಗಳು ನೋಡ್ತದೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಅವನವನ ಕೃತ್ಯಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ದೇವರು ಕೊಡ್ತಾನಂತೆ. ಒಂದು ವೇಳೆ ಇವತ್ತು ನೀವು ಅನೇಕ ಜನರಿಗೆ ಸಹಾಯವನ್ನು ಮಾಡಿ ಅವರು ನಿಮಗೆ ದ್ರೋಹವನ್ನು ಮಾಡಿ ಹೋಗಿರ್ಬೋದು, ಮೋಸವನ್ನು ಮಾಡಿ ಹೋಗಿರ್ಬೋದು. ಒಂದು ವೇಳೆ ಅವರು ನಿಮಗೆ ಇಷ್ಟವಿಲ್ಲದ ಸಂಗತಿಗಳನ್ನು ಮಾಡಿ ನಿಮ್ಮ ಹೃದಯವನ್ನು ನೋಯಿಸಿ ಹೋಗಿರ್ಬೋದು. ಆದರೆ ನಾನು ಹೇಳ್ತೇನೆ, ಅದನ್ನು ಕರ್ತನು ನೋಡಿದ್ದಾನೆ, ಅದಕ್ಕೆ ಪ್ರತಿಫಲವನ್ನು ಕರ್ತನು ಕೊಡುವ ಆತನಾಗಿದ್ದಾನೆ. ಯಾಕೆಂದ್ರೆ ಆತನು ಕಣ್ಣ ಮುಂದೆ ಇಟ್ಟುಕೊಂಡಿರುವಂತ ನಮ್ಮ ದೇವರು. ಹಲ್ಲೆಲೂಯಾ. ಆತನು ಕಣ್ಣ ಮುಂದೆ ಇಟ್ಟುಕೊಂಡಿರುವಂತ ನಮ್ಮ ದೇವರು ಆಗಿದ್ದಾನೆ. ಇವತ್ತು ಒಂದು ವೇಳೆ ನೀವು ನಿಮ್ಮ ಕೆಲಸಗಳಲ್ಲಿ ಯಾರಿಗಾದ್ರೂ ಮೋಸವನ್ನ ಮಾಡಿದ್ದೀರಾ, ಅನ್ಯಾಯವನ್ನ ಮಾಡಿದ್ದೀರಾ, ಅದನ್ನು ಯಾರು ನೋಡದೇ ಇರ್ಬೋದು, ಆದರೆ ದೇವರು ಅದನ್ನು ನೋಡಿದ್ದಾನೆ. ನೀವು ಒಂದು ವೇಳೆ ಬೇರೆಯವರನ್ನ ಕುರಿತು ಕುಚ್ಚೋದ್ಯವಾಗಿ ಮಾತನಾಡಿದ್ದೀರಾ, ಅವ್ರನ್ನ ಕುರಿತು ಅವಮಾನವನ್ನು ಮಾಡಿದ್ದೀರಾ, ಅದನ್ನ ದೇವರು ನೋಡಿದ್ದಾನೆ. ಅದನ್ನ ನೆನಪಿನಲ್ಲಿ ಇಟ್ಕೊಳ್ರಿ. ಯಾಕೆಂದ್ರೆ ನಮ್ಮ ದೇವರು ನೋಡುವ ದೇವರಾಗಿದ್ದಾನೆ. ನಮ್ಮನ್ನು ಉದ್ಧರಿಸುವುದು ಮಾತ್ರ ಅಲ್ಲ, ನಮ್ಮನ್ನ ಸರಿಪಡಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ನನ್ನ ಜೀವಿತದಲ್ಲಿ ಆತನ ಕಣ್ಗಳು ಯಾವಾಗಲೂ ನಮ್ಮನ್ನು ನೋಡ್ತಾ ಇರ್ತದೆ. ನಾವು ಯಾರಿಗೆ ಬೇಕಾದ್ರೂ ಮೋಸವನ್ನ ಮಾಡ್ಬೋದು, ದೇವರ ಕಣ್ಣಿಗೆ ಯಾವತ್ತೂ ಮೋಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಜಕ್ಕಯ್ಯನನ್ನ ಆತನ ಕಣ್ಗಳು ನೋಡ್ತು. ಅವನು ನೆನೆಸಿದ, ನಾನು ಮೇಲೆ ಕೂತ್ಕೊಂಡ್ರೆ ಅವ್ರು ಹಾದು ಹೋಗೋದನ್ನ ನಾನು ನೋಡ್ಬೋದು ಅಷ್ಟೇ ಅಂತ. ಇಲ್ಲ, ಆತನು ಕೂತುಕೊಳ್ಳುವುದಕ್ಕಿಂತ ಮುಂಚೆನೆ ಆತನಿಗೆ ಎಲ್ಲವೂ ಗೊತ್ತಿತ್ತು. ಇವತ್ತು ನಿಮ್ಮ ಜೀವಿತಗಳಲ್ಲಿ ಅಷ್ಟೇ, ನಿಮಗೆ ಯಾರಾದರೂ ಮೋಸ ಮಾಡೋದಕ್ಕಿಂತ ಮುಂಚೆನೆ ಕರ್ತನಿಗೆ ಗೊತ್ತು. ನೀವು ಯಾರಿಗಾದ್ರೂ ಮೋಸ ಮಾಡೋದಕ್ಕಿಂತ ಮುಂಚೆನೆ ಕರ್ತನ ಎಲ್ಲವನ್ನ ತಿಳಿದಂಥ ದೇವರಾಗಿದ್ದಾನೆ. ಅದರಿಂದ ನಿಮ್ಮ ಜೀವಿತಗಳಲ್ಲಿ ನೀವು ಜಯಭರಿತವಾದ ಜೀವಿತವನ್ನ ಜೀವಿಸಬೇಕಾ, ಆಶ್ವಾಸಲ್ಪಟ್ಟಂತ ಜೀವಿತವನ್ನ ಜೀವಿಸಬೇಕಾ, ಆತನ ಕಣ್ಣ ಮುಂದೆ ನೀವು ನೀತಿ ಉಳ್ಳವರಾಗಿರಿ, ಆತನ ಕಣ್ಣ ಮುಂದೆ ನೀವು ದಯೆ ಉಳ್ಳವರಾಗಿರಿ,
ಆತನ ಕಣ್ಣ ಮುಂದೆ ನೀವು ಯಥಾರ್ಥವುಳ್ಳವರಾಗಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಒಂದು ವೇಳೆ ನಿಮಗೆ ಯಾರಾದರೂ ವಿರುದ್ಧವಾಗಿ ಕುಗ್ಗಿಸಿರುವುದಾದರೆ, ನಿಮ್ಮನ್ನು ಯಾರಾದರೂ ಅವಮಾನವನ್ನು ಪಡಿಸಿರುವುದಾದರೆ, ನಿಮ್ಮನ್ನು ಯಾರಾದರೂ ಅವಮಾನಕ್ಕೆ ಒಳಪಡಿಸುವುದಾದರೆ, ನಾನು ಹೇಳ್ತೇನೆ ಆತನ ಕಣ್ಣುಗಳು ನಿಮಗೆ ನ್ಯಾಯವನ್ನು ಕೊಡ್ತದೆ. ನೀವು ಒಂದು ವೇಳೆ ನಿಮ್ಮ ಜಾಗಗಳು ಯಾರಾದರೂ ಮೋಸದಲ್ಲಿ ನಿಮಗೆ ಅನ್ಯಾಯ ಮಾಡಿರುವುದಾದರೆ, ನಾನು ಹೇಳ್ತೇನೆ ನಮ್ಮ ಕರ್ತನು ನ್ಯಾಯಾಧಿಪತಿ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ತಾನೆ. ಯಾಕೆಂದರೆ ಆತನು ಯಾವಾಗಲೂ ನಮ್ಮನ್ನು ಕಣ್ಣು ಮುಂದೆ ಇಟ್ಟುಕೊಂಡಿರುವಂಥ ದೇವರು, ಯಾವಾಗಲೂ ನಮ್ಮನ್ನು ನೋಡ್ತಿರುವಂಥ ದೇವರು, ಯಾವಾಗಲೂ ನಮ್ಮ ವಿಷಯದಲ್ಲಿ ಚಿಂತಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ನಿಮ್ಮ ಕೊರತೆಗಳನ್ನು ಬರುವಾಗ ಆತನನ್ನು ದೃಷ್ಟಿಸಿರಿ, ಆತ ನಿಮ್ಮ ಕೊರತೆಗಳನ್ನು ನೀಗಿಸ್ತಾನೆ. ಯಾಕೆ ಗೊತ್ತಾ? ಆತನು ಹಾರಾಡುವ ಪಕ್ಷಿಗಳನ್ನು ನೋಡಿ ಅವಕ್ಕೆ ಏನು ಬೇಕೆಂಬುದಾಗಿ ಪೋಷಿಸುವುದಾದರೆ, ಇವತ್ತು ನೀವು ಅವುಗಳಿಗಿಂತಲೂ ಶ್ರೇಷ್ಠರು. ನಿಮಗೆ ಏನು ಬೇಕು ಅದನ್ನು ಪೋಷಿಸಲು ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ನಿಮ್ಮ ಜೀವಿತಗಳಲ್ಲಿ ಒದಗಿಸಿಕೊಡಲು ಆತನು ಶಕ್ತನಾಗಿದ್ದಾನೆ. ಅದರಿಂದ ನೀವು ಒಂದು ನೆನಪಿನಲ್ಲಿ ಇಟ್ಕೊಳ್ರಿ, ನಿಮ್ಮ ಕುಟುಂಬಸ್ಥರು ನಿಮ್ಮನ್ನು ಬಿಟ್ಟು ಹೋಗ್ಬೋದು, ನಿಮ್ಮ ಮನೆಯವರು ನಿಮ್ಮನ್ನು ಬಿಟ್ಟು ಹೋಗ್ಬೋದು, ನಿಮ್ಮ ಸ್ನೇಹಿತರು ನಿಮ್ಮನ್ನು ಬಿಟ್ಟು ಹೋಗ್ಬೋದು, ನಿಮ್ಮ ಬಂಧು ಬಳಗ ನಿಮ್ಮನ್ನು ಬಿಟ್ಟು ಹೋಗ್ಬೋದು. ಆದರೆ ಯೇಸು ಸ್ವಾಮಿ ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಯೇಸು ಸ್ವಾಮಿ ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆತನು ತನ್ನ ಅಂಗೈಯಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದಾನೆ. ಆತನು ಯಾವಾಗಲೂ ಆತನ ಕಣ್ಣು ಮುಂದೆ ನೀವಿದ್ದೀರಾ, ಯಾವಾಗಲೂ ಆತನ ಕಣ್ಣು ಮುಂದೆ ನೀವಿದ್ದೀರಾ. ನಿಮ್ಮನ್ನು ಮರೆತು ಬಿಡುವುದೇ ಇಲ್ಲ. ಯಾಕೋಬನನ್ನು ಮರೆತು ಬಿಡಲಿಲ್ಲ. ಅವನು ಹಿಂದಿರುವ ತನಕ ಅವನ ಜೊತೆಯಲ್ಲಿದ್ದರು, ಅವನನ್ನು ಆಶೀರ್ವದಿಸಿದ್ರು. ಇವತ್ತು ಸಹ ನಿಮ್ಮ ಜೊತೆಯಲ್ಲಿ ಕರ್ತನಿದ್ದಾನೆ. ಆತನು ನಿಮ್ಮನ್ನು ನೋಡ್ತಾ ಇರ್ತಾನೆ. ನಿಮಗೆ ಅನ್ಯಾಯ ಒಂದು ವೇಳೆ ಆಗಿರೋದಾದರೆ ಆತನು ಅದಕ್ಕೆ ಒಳ್ಳೆಯ ನ್ಯಾಯವನ್ನು ಒದಗಿಸಿಕೊಡ್ತಾನೆ. ಒಂದು ವೇಳೆ ನೀವು ಅನ್ಯಾಯ ಮಾಡಿರೋದಾದರೆ ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಆತನ ಕಣ್ಣಿಗೆ ಮರೆಯಾಗಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು ಉದಾಹರಣೆಗೆ ಹೇಳಿದೆ, ದಾವೀದನ ಜೀವಿತದಲ್ಲಿ ಆತನು ಮಾಡಿದ್ದನ್ನು ಯಾರಿಗೂ ಗೊತ್ತಿಲ್ಲ, ಆದರೆ ದೇವರ ಕಣ್ಣುಗಳು ಆತನನ್ನು ನೋಡ್ತಾ ಇತ್ತು. ಆದ್ದರಿಂದ ಆತನ ಕಣ್ಣಿಗೆ ಮರೆಯಾಗಿ ಯಾವುದೂ ಇಲ್ಲ. ನಿಮ್ಮ ಜೀವಿತಗಳಲ್ಲಿ, ನನ್ನ ಜೀವಿತಗಳಲ್ಲಿ ಒಂದು ವೇಳೆ ದೇವರಿಗೆ ಇಷ್ಟವಿಲ್ಲದ ಸಂಗತಿಗಳು ಇರುವುದಾದರೆ ಅದನ್ನು ಬಿಟ್ಟು ಬಿಡುವ. ಕರ್ತನ ಕಣ್ಣಿಗೆ ಯೋಗ್ಯರಾಗಿ ನಾವು ಜೀವಿಸುವ. ನಾವು ಕರ್ತನ ಕಣ್ಣಿಗೆ ಯೋಗ್ಯರಾಗಿ ಜೀವಿಸುವಾಗ ಆತನು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಿ ನಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿ ಮಾಡಿ ನಮ್ಮ ತಲೆಗಳನ್ನು ಕಾಡುಕೋಣದಂತೆ ಎತ್ತುವಾಗೆ ಕರ್ತನು ಮಾಡ್ತಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆಯನ್ನು ಮಾಡುವ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವಪ್ಪ. ಇದನ್ನು ವೀಕ್ಷಿಸ್ತಿರುವಂಥ ದೇವ ಜನರಿಗಾಗಿ ನಾವು ಪ್ರಾರ್ಥಿಸ್ತೇನೆ. ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ, ಅವರ ಕೆಲಸಗಳನ್ನು ಆಶೀರ್ವದಿಸಿರಿ. ದೇವರೇ, ಅವರು ಯಾರು ಇಲ್ಲ ಎಂಬುದಾಗಿ ಕೊರಗುತ್ತಾ ಕೂತಿರುವುದಾದರೆ ಅವರ ಜೀವಿತದಲ್ಲಿ ನೀನಿದೆಯಾ ಎಂಬುದಾಗಿ ಪ್ರಕಟಿಸಿರಿ ಅಪ್ಪ. ನೀನು ಎಷ್ಟು ಒಳ್ಳೆಯ ಕರ್ತನು ಸ್ವಾಮಿ. ಅಂಗೈಯಲ್ಲಿ ಚಿತ್ರಿಸಿ ಕಾಯುವಂಥ ದೇವರಲ್ವಾ. ಈ ಲೋಕದಲ್ಲಿ ಯಾರು ಬೇಕಾದ್ರೂ ಮರೆತು ಹೋಗ್ಬೋದು, ಆದರೆ ಯಾವಾಗಲೂ ಕಣ್ಣು ಮುಂದೆ ಇಟ್ಟುಕೊಂಡಿರುವಂಥ ನಮ್ಮ ದೇವರು ಸ್ವಾಮಿ. ಒಂದು ವೇಳೆ ಇದನ್ನು ವೀಕ್ಷಿಸ್ತಿರುವಂಥವರ ಜೀವಿತದಲ್ಲಿ ಯಾರಾದರೂ ಬಲಹೀನತೆಗೆ ಒಳಗಾಗಿರುವುದಾದರೆ ಅವರ ಬಲಹೀನತೆಗಳನ್ನು ತೊಲಗಿಸಿರಿ ಅಪ್ಪ. ಹೊಸ ಬಲವನ್ನು ಅನುಗ್ರಹಿಸಿರಿ, ಹೊಸ ಕೃಪೆಯನ್ನು ಅನುಗ್ರಹಿಸಿರಿ. ಅವರ ಬಿಸ್ನೆಸ್ಗಳನ್ನು ಆಶೀರ್ವದಿಸಿರಿ, ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ ಅಪ್ಪ. ಆ ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವದಿಸಿರಿ, ಎಲ್ಲ ಕೊರತೆಗಳನ್ನು ನೀಗಿಸಿರಿ. ಹೃದಯಪಾಯದಲ್ಲಿ ಇರುವವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರಿಗೆ ಆರೋಗ್ಯ, ಬಲ, ಕೃಪೆಯನ್ನು ಅನುಗ್ರಹಿಸಿ. ಮುಪ್ಪಿನಲ್ಲಿ ನೀನೇ ಒತ್ತು ಸಲಗ್ತೇನೆ ಅಂತ ವಾಕ್ಯ ಹೇಳ್ತದಲ್ಲ ದೇವ್ರೆ, ಆ ರೀತಿಯಾಗಿ ಎಲ್ಲರನ್ನ ಒತ್ತು ಸಲಹಿರಿ, ಎಲ್ಲರಿಗೂ ಆರೋಗ್ಯವನ್ನು ಅನುಗ್ರಹಿಸಿರಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.